ನಮ್ಮ ಮಷಿನ್ ತಾಕತ್ತು ಅಂದ್ರೆ ಬರುತ್ತೆ ನೋಡಿ ಇವಾಗ ಇದು ಹ್ಞೂ ಸರ್. ಹೆಂಗಿತ್ತು ತೊಳೆಯಕ್ಕಿಂತ ಮುಂಚೆ ಈಗ ನೋಡಿ ಶೈನ್ ಹೆಂಗಿದೆ, ಒಳಗಡೆ ಇರೋದೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ಕಾಯ್ತಾರೆ. ಅದು ಈ ಮಷಿನ್ ಬೇಕಾ ಸರ್, ಇದು ಹೋಲ್ಸೇಲ್ ಪ್ರೈಸ್. ಈ ಮಷಿನ್ ಬೇಕಾ, ಇದು ಹೋಲ್ಸೇಲ್ ಪ್ರೈಸ್. ಇಲ್ಲಿ ಕಾಣಿಸ್ತಾರ ಯಾವ್ದೇ ಮಷಿನ್ ತಗೊಂಡ್ರು ಹೋಲ್ಸೇಲ್ ಪ್ರೈಸ್ ವಿತ್ ಗ್ಯಾರಂಟಿ, ವ್ಯಾರಂಟಿ ಅಂಡ್ ಗುಡ್ ಕ್ವಾಲಿಟಿ ಆಲ್ಸೋ. ನಮ್ಮ ಮಷಿನ್ ತಾಕತ್ತು ಅಂದ್ರೆ ಮೇಡಮ್ ಏನಿದು? ಫೋಮ್ ಲಿಕ್ವಿಡ್ ಸರ್. ಇದು ಫ್ರೀನಾ? ಹಾ ಇಷ್ಟೇನಾ? ಅಷ್ಟೇ ಅನ್ಕೋತಾ ಇದ್ದೀರಾ? ಇದುವೇ ಇದೂನು ಸರ್ ಮಷಿನ್ ರನ್ ಮಾಡುವಾಗ ಇಲ್ಲಿ ಪ್ರೆಷರ್ ಎಷ್ಟು ಓಡುತ್ತೆ ಅಂತಾನೂ ತೋರಿಸ್ತಾರೆ. ನಮ್ಮ ಮಷಿನ್ ತಾಕತ್ತು ಅಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ವಿತ್ ಒಳ್ಳೆ ಕ್ವಾಲಿಟಿ ನಾವು ಮಷಿನ್ ನ ಕೊಡ್ತಾ ಇದೀವಿ. ಪ್ರೈಸ್ 3899 ಮಾತ್ರ. ಸರ್ ನೋಡಿ ಪ್ರೆಷರ್ ಹೆಂಗ್ ಬರ್ತಾ ಇದೆ ನೋಡಿ, ಮ್ಯಾಟೆ ಎಗ್ರೋಯ್ತು. ನಮ್ಮ ಮಷಿನ್ ತಾಕತ್ತು ಅಂದ್ರೆ ಯಾಕೆ ಇಷ್ಟು ವೇಟ್ ನೋಡಿ ಸರ್, ಎಷ್ಟು ದೊಡ್ಡ ಫ್ಯಾನ್ ಇದೆ ಅಂತ ನೀವು ನೋಡ್ತಾ ಇದೀರಲ್ಲ. ಕಂಟ್ರೋಲರ್ ಮಷಿನ್ ಸರ್, ಪ್ರೆಷರ್ ಜಾಸ್ತಿನೂ ಮಾಡ್ಕೋಬಹುದು, ಕಮ್ಮಿನೂ ಮಾಡ್ಕೋಬಹುದು. ನಮ್ಮ ಮಷಿನ್ ತಾಕತ್ತು ಅಂದ್ರೆ ಇದು ಬಂದ್ಬಿಟ್ಟು 240 ಬಾರ್ ಪ್ರೆಷರ್ ಇರುವಂತ ಮಷೀನು. ಇದೆರಡು ಬಂದ್ಬಿಟ್ಟು 250 ಬಾರ್ ಪ್ರೆಷರ್ ಇರುವಂತ ಮಷೀನು ಸರ್. ಇಲ್ಲೇನೆ ಏರ್ ಔಟ್ ಆಗೋದಕ್ಕೂ ಸಹ ಮಷೀನ್ ಅಲ್ಲೇ ಬಂದಿದೆ. ಟ್ರಾಲಿ ಮಾಡೆಲ್ ಸರ್, 3000 ವ್ಯಾಟ್ಸ್ ಹೆವಿ ಡ್ಯೂಟಿ ಮೋಟರ್ ಕೆಪಾಸಿಟಿ ಇರುವಂತ ಮಷೀನು. ನಮ್ಮ ಮಷಿನ್ ತಾಕತ್ತು ಅಂದ್ರೆ ಲಕ್ಷ ಲಕ್ಷ ಕೊಟ್ಟು ಕಾರ್ಗಳು ತಗೊಬಿಡ್ತಾರೆ ಮೇಡಮ್. ಹೌದು ಸರ್. ವಾರಕ್ಕೊಂದಿನ ವಾಶ್ಗೆ ಅಂತ ಹೋದ್ರು ಕೂಡ ಬೇಡ ಮೇಡಮ್, ತಿಂಗಳಿಗೆ 2 ದಿನ ಅಂತ ಅನ್ಕೊಳ್ಳಿ, ಇಲ್ಲ ತಿಂಗಳಿಗೆ 1 ದಿನ ಅಂತ ಅನ್ಕೊಳ್ಳಿ, 500 ರೂಪಾಯಿ ವಾಶ್ ಕೊಡಬೇಕು. ಹೌದು ಸರ್. ಇದನ್ನ ನಾವು 1 ವರ್ಷಕ್ಕೆ ಅಂತ ಲೆಕ್ಕ ಹಾಕಿದ್ರು ಕೂಡ 600 ರೂಪಾಯಿ ಆಯ್ತು. ಹೌದು. ಬಟ್ ನಿಮ್ಮ ಹತ್ರ ಅದೇ ದುಡ್ಡು ಕೊಟ್ರೆ ಲೈಫ್ ಟೈಮು ಅವ್ರು ವಾಶ್ ಮಾಡ್ಕೋಬಹುದು ಹೌದು ಅಲ್ವಾ? ಹೌದು ಸರ್. ಏನ್ ಬಜೆಟ್ ಇಂದ ಇವತ್ತು ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ 3899 ಇಂದ ಓಕೆ ಸ್ಟಾರ್ಟ್ ಆಗ್ತಾ ಇದೆ ಸರ್ ಬಜೆಟ್. ಅಲ್ಲಿಂದ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಆಫ್ ಮಾಡೆಲ್ ಇದೆ. ಯಾರಿಗೆ ಯಾವ ತರದ್ ಬೇಕು ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಆ ಡಿಫ್ರೆಂಟ್ ಮಾಡೆಲ್ಸ್ ಇದೆ ಸರ್ ನಮ್ಮ ಹತ್ರ. ಓಕೆ, ಈಗ ಇದ್ರ ಡೀಟೇಲ್ ಕೊಡೋಕ್ಕೂ ಮುಂಚೆ ಫಸ್ಟ್ ನಿಮ್ಮ ಶೋರೂಮ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಸರ್. ನಮ್ಮ ಶೋರೂಮ್ ಬಂದ್ಬಿಟ್ಟು ನಾಗರಬಾವಿ, ಬೆಂಗಳೂರು, ಬಂಡೆ ಮಾರಮ್ಮ ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ರೋಡು, ನಾಗರಬಾವಿ ಸರ್ಕಲ್ ಇಂದ 5 ಮಿನಿಟ್ಸ್ ಆಗುತ್ತೆ. ನಮ್ಮೂರ ತಿಂಡಿ ಹೋಟೆಲ್ ಇಂದ 2 ಮಿನಿಟ್ಸ್. ಓಕೆ, ಏನಿದೆಲ್ಲ ಇಷ್ಟೊಂದು ಸ್ಟಾಕ್ಸ್ ಇದೆಯಲ್ಲ? ಹಾ ಸರ್. ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರನಾ? ಹೌದು. ಓಕೆ, ಇವಾಗ ನಾನು ನಿಮ್ಗೆ ಇನ್ನೊಂದು ಕೇಳ್ತೀನಿ. ಸೊ ನೀವೆಲ್ಲ ಕಡಿಮೆ ಪ್ರೈಸ್ ಕೊಡ್ತೀರಲ್ವಾ? ಹೌದು. ಓಕೆ, ಈ ಕಡಿಮೆ ಪ್ರೈಸ್ ಕೊಡೋದಕ್ಕೆ ಕಾರಣ ಏನು? ಬೇರೆ ಕಡೆ ಎಲ್ಲ ಜಾಸ್ತಿ ಕೊಡ್ತಾರೆ ಸರ್, ನಾವು ಕಡಿಮೆ ಕೊಡ್ತೀವಿ ಅಂತ ಹೇಳ್ತೀರಲ್ವಾ? ಹೌದು. ಏನ್ ರೀಸನ್? ಸರ್ ಮೇನ್ ಆಗಿ ನಮ್ದು ಹೋಲ್ಸೇಲ್. ಹೋಲ್ಸೇಲ್. ಹಾ, 1 ಪೀಸ್ ಕೊಟ್ರು ಅದೇ ಪ್ರೈಸು, 3 ಪೀಸ್ ಕೊಟ್ರು ಅದೇ ಪ್ರೈಸು, 500 ಪೀಸ್ ಕೊಟ್ರು ಅದೇ ಪ್ರೈಸು. ನಮ್ಮ ಜನಕ್ಕೆ ಹೆಲ್ಪ್ ಆಗ್ಲಿ ಅಂದ್ಬಿಟ್ಟು ನಾವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕಮ್ಮಿ ಬೆಲೆಯಲ್ಲಿ ವಿತ್ ಗುಡ್ ವ್ಯಾರಂಟಿ, ಗ್ಯಾರಂಟಿ ಅಂಡ್ ಕ್ವಾಲಿಟಿ ನಾವು ಜನರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಮ್ಮ ಕಡೆಯಿಂದ ನಾವು ಕೊಡ್ತಾ ಇರೋದು ಸರ್. ಓಕೆ, ಸೊ ನೀವೇನಾದರೂ ಬೈಕ್ ವಾಶ್ ಮಾಡಬೇಕಾ, ಇಲ್ಲ ಕಾರ್ ವಾಶ್ ಮಾಡಬೇಕಾ, ಟಿಪ್ಪರ್ ಇದ್ರೂ ಸರಿ ಸರ್, ನೀವು ಅದನ್ನು ಕೂಡ ನೀವು ವಾಶ್ ಮಾಡ್ಕೋಬೋದು. ಸೊ ನಿಮ್ಗೆ ಏನು ಬೇಕು ಅಂದರೆ, ನಿಮಗೆ ಎಷ್ಟು ವ್ಯಾಟ್ಸ್ ಬೇಕು, ಏನು ಮೋಟರ್ ಕ್ಯಾಪಾಸಿಟೀಸ್ ಬೇಕು, ಮತ್ತು ನಿಮಗೆ ಎಷ್ಟು ಅವರ್ ರನ್ ಆಗಬೇಕು, ಈಗ ಪ್ರತಿಯೊಂದು ಕೂಡ ನಿಮಗೆ ವೇರಿಯಂಟ್ಗಳು ಸಿಗುತ್ತೆ. ಸೊ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂಥ ಬೆಲೆ ಇರುತ್ತೆ. ಮಾರ್ಕೆಟಲ್ಲಿ ನೀವು ಎಲ್ಲಿ ಬೇಕಾದ್ರೆ ಕಂಪೇರ್ ಮಾಡ್ಕೊಳ್ಳಿ. ಫ್ಲಿಪ್ಕಾರ್ಟಲ್ಲಿ ನೋಡ್ತೀರಾ, ಅಮೆಝಾನಲ್ಲಿ ನೋಡ್ತೀರಾ, OLX ನೋಡ್ತೀರಾ, ಇಲ್ಲ ಗೂಗಲಲ್ಲಿ ಹುಡುಕ್ತೀರಾ, ಎಲ್ಲಿ ಬೇಕಾದ್ರೆ ಹುಡುಕಿ ಇವ್ರು ಕೊಡೋಂಥ ಪ್ರೈಸ್ನ ಮ್ಯಾಚ್ ಮಾಡೋಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ಪ್ರೈಸಲ್ಲಿ ಕೊಡ್ತಾರೆ. ಏನಪ್ಪ ಅಂದರೆ ಇದು OG ಆಫರ್, ಅಂದರೆ ಒರಿಜಿನಲ್ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಸಿಗುವಂಥದ್ದಾಗಿರುತ್ತೆ. ಸೊ ನಿಮ್ಗೆ ಈಗ ಇಂಡಿವಿಜುವಲ್ ಆಗಿ ಅಂದರೆ ಇವ್ರ ಹತ್ರ 200 ತಗೋಬೋದು ಪ್ರಾಡಕ್ಟ್ಗಳು ಬೇಜಾನಿರುತ್ತೆ. ಸೊ ಇಂಡಿವಿಜುವಲ್ ಪ್ರಾಡಕ್ಟ್ ನಿಮ್ಗೆ ಏನೇನು ಸ್ಪೆಸಿಫಿಕೇಶನ್ ಇರುತ್ತೆ, ಏನೇನಕ್ಕೋಸ್ಕರ ಯೂಸ್ ಆಗುತ್ತೆ ಎಲ್ಲನೂ ಕೂಡ ನಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೇಡಮ್ ಇಷ್ಟೆಲ್ಲ ಪ್ರಾಡಕ್ಟ್ಗಳಿದೆ, ಈಗ ಡೀಟೇಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ಫಸ್ಟ್ ಒಂದು ಡೀಟೇಲ್ ಕೊಟ್ಬಿಡಿ ಮತ್ತೆ. ಸರ್ ಯಾಕೆ ಸರ್ ಫಸ್ಟ್ ಡೀಟೇಲ್ಸು? ಮತ್ತೆ ಫಸ್ಟ್ ಡೆಮೋ ನೋಡ್ಕೊಂಡ್ ಬರೋಣ ನಡ್ರಿ, ಮತ್ತೆ ಹೋಗೋಣ. ಬನ್ನಿ ಸರ್. ಮಾಡಿ ಬೇಗ ವಾಶ್ ಮಾಡಿ. ಸರ್ ನೋಡಿ ಪ್ರೆಷರ್ ಹೆಂಗ್ ಬರ್ತಾ ಇದೆ ನೋಡಿ, ಮ್ಯಾಟೆ ಎಗ್ರೋಯ್ತು. ಬರೀ ಅಷ್ಟೇ ಅಂತ ಅಲ್ಲ ಸರ್, ಪ್ರೆಷರ್ನ ಹಿಂಗೆ ತಿರ್ಗಿಸ್ಕೊಳ್ಳಬಹುದು, ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಗನ್ನಲ್ಲೇನೆ. ನೋಡಿ 2 ನಿಮಿಷಕ್ಕೆ ಬಾಡಿ ವಾಶ್ ಆಗೋಗುತ್ತೆ ನಿಮಗೆ. ಇದಾದ್ಮೇಲೆ ನೋಡಿ ಪಕ್ಕದ ಗಾಡಿಗೂ ಬನ್ನಿ, 2 ನಿಮಿಷಕ್ಕೆ ಮಾಡಿ ಮುಗಿಸ್ಬಿಡೋಣ ಫಾಸ್ಟಾಗಿ. ನೋಡಿ ಇದಾದ್ಮೇಲೆ ಇದನ್ನ ಹಿಂಗೆ ತಿರ್ಗಿಸ್ಕೊಂಡ್ರೆ 0 ಡಿಗ್ರಿ ಆಗುತ್ತೆ ಶಾರ್ಪ್ ಆಗಿ, ಟೈರು ಮಡ್ಗಾಡ ಹತ್ರ ಆಗುತ್ತೆ. ಇಷ್ಟಾದ್ಮೇಲೆ ಸರ್ ನಿಮಗೆ ಫೋಮ್ ವಾಶ್ ಹೆಂಗ್ ಮಾಡೋದು ಮನೇಲೇ ತೋರಿಸ್ಕೊಡ್ತೀನಿ. ಹಾಕಿ ಫೋಮ್ ಹಾಕಿ. ಫೋಮ್ ಹಾಕೈತಲ್ಲ ಸರ್, ವಾಶ್ ಮಾಡ್ಬಿಡಿ. ನೋಡಿ 2 ನಿಮಿಷ ಅದಾದ್ಮೇಲೆ ನೀಟಾಗಿ ಹಿಂಗೆ ಪುಷ್ ಮಾಡ್ಬಿಟ್ರೆ ಇಳ್ದಿರೋ ಫೋಮು ಸೆಟ್ಲ್ ಆಗಿರೋದು ಗಲೀಜ್ ಸಮೇತ ಬಂದ್ಬಿಡುತ್ತೆ. ಆರಾಮಾಗಿ ಹಿಂಗೆ ವಾಶ್ ಮಾಡ್ಕೊಂಡ್ಬಿಟ್ರೆ ಫೋಮ್ ಎಲ್ಲ ಇಳಿಸ್ಬಿಟ್ರೆ ಆಗೋಯ್ತು. ತಿಕ್ಕೋದು ಉಜ್ಜೋದು ಕಾನ್ಸೆಪ್ಟೇ ಬೇಡ. ನೋಡಿ ಎಷ್ಟು ಬೇಗ ಎಷ್ಟು ಕ್ಲೀನಾಗಿ ವಾಶ್ ಮಾಡ್ತೀವಿ ಅಂತ. ನೋಡಿ ವಿಂಡ್ಶೀಲ್ಡ್ ನೋಡಿ ಎಷ್ಟು ಗಲೀಜ್ ಕಾಣ್ತಾರೆ ನೋಡಿ, ಅಲ್ಲಿ ವಿಂಡ್ಶೀಲ್ಡ್ ಮೇಲೆಲ್ಲ ಇನ್ ಸೆಕೆಂಡ್ಸಲ್ಲಿ ಬರೋ ಪ್ರೆಷರ್ಗೆ ಕಿತ್ಕೊಂಡು ಹೋಗುತ್ತೆ ನೋಡಿ, ಎಲ್ಲ ಹೆಂಗೆ ಕಿತ್ಕೊಂಡು ಹೋಗ್ತಾರೆ ನೋಡಿ. 2 ನಿಮಿಷ ನಿಮಗೆ ಈ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಇದನ್ನ ಹಿಂಗಿರೋದನ್ನ ಶಾರ್ಪ್ ಇರೋದನ್ನ ಹಿಂಗೆ ಸ್ಪ್ರೆಡ್ಡು ಮಾಡ್ಕೋಬೋದು ನೋಡಿ. ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡ್ರೂ ಆಗೋಗುತ್ತೆ ನಿಮಗೆ. ಈ ಬಾನೆಟ್ಟು ಇಲ್ಲೆಲ್ಲ ನೋಡಿ ಎಷ್ಟು ಫಾಸ್ಟಾಗಿ ಕ್ಲೀನ್ ಆಗುತ್ತೆ. ಈ ಥರ ಒಂದು ರೌಂಡ್ ವಾಟರ್ ವಾಶ್ ಮಾಡಿ, ವಾಟರ್ ವಾಶ್ ಆದಮೇಲೆ ಒಂದು ರೌಂಡ್ ಪ್ರೊಫೆಷನಲ್ ಫೋಮಿಂಗ್ ಮಾಡಿ, ಲಿಕ್ವಿಡ್ ನಾವೇ ಫ್ರೀಯಾಗೂ ಕೊಟ್ಟಿರ್ತೀವಿ ನಿಮಗೆ 1 ಲೀಟ್ರದ್ದು. ಅದಾದ್ಮೇಲೆ ಮತ್ತೆ ವಾಟರ್ ವಾಶ್ ಮಾಡಿದ್ರೆ ಶೋರೂಮಿಂದ ಬಂದಿರೋ ಕಂಡೀಷನಲ್ಲಿ ಇರುತ್ತೆ ನಿಮಗೆ. ಹಾಕಿ ಸರ್. ನೋಡಿ ಪ್ರೊಫೆಷ್ನಲ್ ಆಗಿ ಹೆಂಗೆ ನೋಡಿ, ಇನ್ ಸೆಕೆಂಡ್ಸು ಹೆಂಗೆ ತಿಕ್ಕಾಗಿ ಕುತ್ಕೊಳ್ತಾರೆ ನೋಡಿ. ಇದಕ್ಕಿಂತ ಬೇಕಾ ನಿಮಗೆ? ನೋಡಿ ಇನ್ ಸೆಕೆಂಡ್ಸು, ಕೇವಲ ಸೆಕೆಂಡ್ಸಲ್ಲಿ ತೋರಿಸಿ ಸರ್ ಹೆಂಗೆ ಕುತ್ಕೊಳ್ತಾರೆ ಫೋಮಿಂಗು.
ನೋಡಿ ಇಷ್ಟಾದ್ಮೇಲೆ ಏನೂ ಇಲ್ಲ, ಇದನ್ನ ಸೆಟ್ಲ್ ಆಗಕ್ಕೆ ಬಿಟ್ಬಿಡಿ ಒಂದು 5 ನಿಮಿಷ, ಇದ್ರ ಪಾಡಿಗೆ ಗಲೀಜ್ನ ತಗೊಂಡು ಕೆಳಗಡೆ ಬರುತ್ತೆ, ಅದಾದ್ಮೇಲೆ ವಾಟರ್ ವಾಶ್ ಮಾಡಿಬಿಟ್ರೆ ಆಗೋಯ್ತು. ನೋಡಿ ಒಂದು ಸೈಡ್ ಹೆಂಗೆ ಇಳಿತಾರೆ ನೋಡಿ, ಉಜ್ಜೋದು ತಿಕ್ಕೋದು ಕಾನ್ಸೆಪ್ಟೇ ಬೇಡ. ಥಿಕ್ನೆಸ್ ನೋಡಿ ಫೋಮ್ದು ಹೆಂಗೆ ಬರುತ್ತೆ ಸರ್. ಫೋಮ್ ಸೆಟಲ್ ಆಯ್ತು ನೋಡಿ. ವಾಶ್ ಮಾಡ್ಬಿಡಿ, ಮೇಲ್ಗಡೆ ಇರೋ ಫೋಮ್ನ ಕೆಳಗಡೆ ಇಳಿಸೋದು ಅಷ್ಟೇ. ನೋಡಿ ಅದು ಎಷ್ಟು ಫಾಸ್ಟಾಗಿ ಇಳಿದೋಗುತ್ತೆ. ಒಂದು 5 ನಿಮಿಷಕ್ಕೆ ಆರಾಮಾಗಿ ನಿಮ್ಮ ಮನೇಲೆ ನೀವು ಪ್ರೊಫೆಷ್ನಲಾಗಿ ಕಾರ್ ವಾಶ್ ಮಾಡ್ಕೋಬೋದು. ಸರ್ವಿಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಕಾಯ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕ್ಲೀನ್ ಆಗಿಲ್ಲ ಅನ್ನೋ ಚಿಂತೆ ಮಾಡೋಂಗಿಲ್ಲ, ಟೈಮ್ ವೇಸ್ಟ್ ಅನ್ನೋಂಗಿಲ್ಲ, ದುಡ್ಡು ವೇಸ್ಟ್ ಅನ್ನೋಂಗಿಲ್ಲ. ನಿಮ್ಮ ಮನೇಲೇ ಆರಾಮಾಗಿ ಮಾಡ್ಕೋಬೋದು. ಹೆಂಗಿದೆ ಸರ್ ನೋಡಿ, ಏನು ಫಾಸ್ಟಾಗಿ ಆಗೋಗುತ್ತೆ. ಪ್ರೆಷರ್ ಹೆಂಗಿದೆ ನೋಡಿ. ನೋಡಿ ಇದನ್ನ ಇನ್ನೂ ಸ್ಪ್ರೆಡ್ ಮಾಡ್ಕೋಬೋದು. ನೋಡಿ 5 ನಿಮಿಷಕ್ಕೆ ಮುಗ್ದೋಗುತ್ತೆ ಒಂದು ಕಾರು. 2 ನಿಮಿಷಕ್ಕೆ ಒಂದು 2 ವೀಲರ್, 5 ನಿಮಿಷಕ್ಕೆ ಒಂದು ಕಾರು ಆರಾಮಾಗಿ ವಾಶ್ ಮಾಡ್ಬಿಡ್ಬೋದು. ಡೆಮೋ ಅಂತೂ ನೋಡಾಯ್ತಲ್ವಾ, ಈಗ ಅದ್ರಲ್ಲಿ ಡೀಟೇಲ್ ಹೇಳಿ ಸರ್. ಡೆಮೋ ನೋಡ್ಕೊಂಬಂದ್ರಿ, ಎಷ್ಟು ಬೇಗ 2 2 ವೀಲರ್ ಅಂಡ್ ಎಷ್ಟು ಕ್ಲೀನ್ ಆಗಿ ವಾಶ್ ಆಯ್ತು ಅಂತ ನೀವು ನೋಡಿದ್ರಿ ಅಲ್ವಾ. ಇದೇ ಮಷಿನ್ ಸರ್. ಪ್ರೈಸ್ ಬಂದ್ಬಿಟ್ಟು ಕೇವಲ 3899 ಮಾತ್ರ. ಎಷ್ಟು ಹೇಳಿ ಸರ್? 3899 ಅಷ್ಟೇ ಸರ್. ಆರಾಮಾಗಿ ನೀವು 20 ಇಂದ 30 ನಿಮಿಷ ಆರಾಮಾಗಿ ಮಷಿನ್ ನ ಓಡಿಸ್ಕೋಬಹುದು. 2200 ವ್ಯಾಟ್ಸ್ ಮೋಟರ್ ಕೆಪಾಸಿಟಿ ಇರೋಂತ ಮಷಿನ್ ಇದು. 1-2 2 ವೀಲರ್ ಇರೋರು ಇಲ್ಲ 1 ಕಾರ್ ಇರೋರು ಆರಾಮಾಗಿ ಮಷಿನ್ ತಗೊಂಡ್ ಹೋಗ್ಬಿಡ್ಬೋದು. ಬೇರೆ ಕಡೆ ಎಲ್ಲ 5 ಮೀಟರ್ 6 ಮೀಟರ್ ಔಟ್ಲೆಟ್ ಪೈಪ್ ಕೊಡ್ತಾ ಇದಾರೆ, ಆದ್ರೆ ನಾವು 8 ಮೀಟರ್ ಔಟ್ಲೆಟ್ ಪೈಪ್ ಕೊಡ್ತಾ ಇದೀವಿ. ಅಂಡ್ ಇನ್ನೊಂದ್ ಏನಂದ್ರೆ, ಇಲ್ಲಿ ನೀವು ನೋಡ್ತಾ ಇದೀರಲ್ವಾ, ಬನ್ನಿ ಸರ್, ಇದು ಪ್ರೆಷರ್ ಗೇಜ್ ಅಂತ ಹೇಳ್ತಾರೆ. ನೀವು ಮಷಿನ್ ರನ್ ಮಾಡುವಾಗ ಇಲ್ಲಿ ಪ್ರೆಷರ್ ಎಷ್ಟು ಓಡುತ್ತೆ ಅಂತಾನು ತೋರಿಸ್ತಾರೆ. ಇದೇ ಮಷಿನ್ ನಾವು ಮ್ಯಾನುಫ್ಯಾಕ್ಚರ್ ಮಾಡುವಾಗ 500 ಇಂದ 600 ರೂಪಾಯಿ ಕಮ್ಮಿ ಬಿದ್ಬಿಡುತ್ತೆ. ಈವನ್ ಪ್ರೆಷರ್ ಗೇಜ್ ನ ತೆಗೆದ್ಬಿಟ್ರೆ ಆಗ ಕಮ್ಮಿ ಬೆಲೆಗೂ ನಾವು ಮಾರ್ಬೋದು. ಆದ್ರೆ ನಾವು ಆತರ ಮಾಡ್ತಾ ಇಲ್ಲ. ಇದನ್ನು ಸಹ ಈ ಮಷೀನ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಇದು ಕಂಪಲ್ಸರಿ ಆಗಿರುತ್ತೆ. ಸೊ ನಾವು ಕಮ್ಮಿ ಬೆಲೆಗೆ ಇನ್ನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ವಿತ್ ಒಳ್ಳೆ ಕ್ವಾಲಿಟಿ ನಾವು ಮಷಿನ್ ನ ಕೊಡ್ತಾ ಇದೀವಿ. ಪ್ರೈಸ್ 3899 ಮಾತ್ರ. ಬೇರೆ ಕಡೆ ಇದನ್ನ ತೆಗೆದ್ಬಿಟ್ಟು ಕಮ್ಮಿ ಬೆಲೆ ಅಂತ ಹೇಳಿ ಡಿಸ್ಕೌಂಟೆಡ್ ಪ್ರೈಸ್ ಅಂತ ಹೇಳಿ ಜನರಿಗೆ ಮೋಸ ಮಾಡ್ತಾರೆ. ಆದ್ರೆ ನಾವು ಅದನ್ನ ಮಾಡ್ತಾ ಇಲ್ಲ. ಸೊ ಈ ಮಷಿನ್ ಜೊತೆಗೇನೆ ನೀವು ಇಲ್ಲಿ ಕಾಣಿಸ್ತಾ ಇರೋ ಔಟ್ಲೆಟ್ ಪೈಪು, ಇನ್ಲೆಟ್ ಪೈಪು, ಅಟ್ಯಾಚ್ಮೆಂಟ್ಸ್, ಗನ್ನು ಎಲ್ಲಾನು ಈ ಮಷಿನ್ ಜೊತೆಗೇನೆ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ, ನಮ್ಮ ವೀಕ್ಷಕರಿಗೋಸ್ಕರ ನಮ್ಮ ಕಡೆಯಿಂದ ಕಾಂಪ್ಲಿಮೆಂಟರಿ ಆಗಿ ಒಂದು ಸೋಪ್ ಡಿಸ್ಪೆನ್ಸರ್ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಇದೆ ಸರ್ ಆ ಸೋಪ್ ಡಿಸ್ಪೆನ್ಸರ್. ಅದ್ರ ಜೊತೆಗೆ ಲಿಕ್ವಿಡ್ ಬೇಕಲ್ವಾ, ಅದೇ ಈ 1 ಲೀಟರ್ ಲಿಕ್ವಿಡ್ ಸಹ ಫ್ರೀ ಆಗಿ ಕೊಡ್ತಾ ಇದೀವಿ. ಆಫರ್ ಯಾಕೆ ಸರ್ ಇಷ್ಟೇ? ಇನ್ನೂ ಹೊಸ ಕಾಂಬೋ ಆಫರ್ ಸಹ ಇದೆ. ಯಾವ್ದು ಕಾಂಬೋ ಆಫರ್ ಬರುತ್ತೆ ನೋಡಿ ಇವಾಗ. ಇದು ಸರ್ 1,500 ರೂಪಾಯಿ ಬೆಲೆ ಬಾಳುವ ಒಂದು ಫೋಮ್ ಕ್ಯಾನ್ ಸರ್ ಇದು. ಓಕೆ, ಎಷ್ಟು ಕೊಡ್ತಾ ಇದೀರಾ? ಗೆಸ್ ಮಾಡಿ ಸರ್, ಎಷ್ಟಕ್ಕಿರ್ಬೋದು? 999 ರೂಪಾಯಿ ಅಷ್ಟೇ ಸರ್. 500 ರೂಪಾಯಿ ಕಡಿಮೆ ಅಷ್ಟೇ. ಅಷ್ಟೇ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಇನ್ನೂ ಒಂದಿದೆ ಅಲ್ಲ ಸರ್, ಅದ್ರ ಜೊತೆಗೆ ಇದು ಒಂದು ವಾಟರ್ ಬಾಟಲ್ ಸಹ ಫ್ರೀ. 1500 ರೂಪೀಸ್ ವರ್ತ್ ವಾಟರ್ ಬಾಟಲ್ ಸಹ ನಾವು 999 ರೂಪಾಯಿ ಪೇ ಮಾಡಿದ್ರೆ ಇದೆರಡು ಸಹ ಫ್ರೀ ಆಗಿ ಸಿಗ್ತಾ ಇದೆ ಸರ್. ಗೇಜ್ ಇರೋ ತೋರಿಸಿದ್ರಿ, ಇದೇನಿದು ಕಂಟ್ರೋಲ್? ಪ್ರೆಷರ್ ಕಂಟ್ರೋಲರ್ ಮಷಿನ್ ಸರ್. ಪ್ರೆಷರ್ ಜಾಸ್ತಿನೂ ಮಾಡ್ಕೋಬಹುದು, ಕಮ್ಮಿನೂ ಮಾಡ್ಕೊಬಹುದು. ಆರಾಮಾಗಿ ಈಗ ಪೆಟ್ಸ್ ಇರೋರು ಇಲ್ಲ ಹಸು ತೊಳೆಯೋರು ಇಲ್ಲ ಪ್ರೆಷರ್ ಕಂಟ್ರೋಲರ್ ಮಷಿನೇ ಬೇಕಂದವರು ಈ ಮಷಿನ್ ಆರಾಮಾಗಿ ತಗೊಂಡೋಗಿ ವಾಶ್ ಮಾಡ್ಕೊಬಿಡ್ಬೋದು ಸರ್. ಓಕೆ, ಏನೇನು ವಾಶ್ ಮಾಡ್ಬೋದಾದ್ರೆ, ಎಷ್ಟು ಗಾಡಿಗಳು ವಾಶ್ ಮಾಡ್ಬೋದು? ಆರಾಮಾಗಿ 1-2 2 ವೀಲರ್ ಇಲ್ಲ 1-2 ಕಾರ್ ಇರೋರು ಆರಾಮಾಗಿ ವಾಶ್ ಮಾಡ್ಕೋಬಹುದು. ಇದು ಪ್ರೈಸು ಕೇವಲ 5,500 ರೂಪಾಯಿ ಮಾತ್ರ. ಬೇರೆ ಕಡೆ ಎಲ್ಲ 9,000 ರೂಪಾಯಿ 10,000 ರೂಪಾಯಿಗೆ ಮಾಡ್ತಾರೆ. ಆದ್ರೆ ನಾವು ಹೋಲ್ಸೇಲ್ ಪ್ರೈಸ್ ಅಲ್ಲಿ 5,500 ರೂಪಾಯಿಗೆ ಮಾಡ್ತಾ ಇದೀವಿ. ಮಷಿನ್ ಜೊತೆಗೆ ಎಲ್ಲ ಆಕ್ಸೆಸರೀಸ್ ಜೊತೆಗೆ ಇನ್ನೊಂದೇನ್ ಗೊತ್ತಾ ಸರ್, ಈ ಮಷಿನ್ ಅಲ್ಲೇನೆ ಒಂದು ಎಕ್ಸ್ಟೆನ್ಷನ್ ರಾಡ್ ಸಹ ಫ್ರೀ ಆಗಿ ಬರ್ತಾ ಇದೆ ಸರ್. ಮೇಡಮ್ ನೀವೀಗ ತೋರಿಸಿದ್ರಲ್ವಾ, ನಂಗೆ ಇನ್ನೂ ಒಳ್ಳೆ ಮೋಟರ್ ಕೆಪಾಸಿಟಿ ಇನ್ನೂ ಜಾಸ್ತಿ ಇರಬೇಕು, ಯಾವ್ದಿದೆ ನಿಮ್ಮ ಹತ್ರ? ಸರ್ ಯಾಕೆ ಸರ್ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಿ ಸರ್, 3 ಮಾಡೆಲ್ ಇದೆ. ನಮ್ಮ ವೀಕ್ಷಕರಿಗೂ ಸಹ ಹೆಲ್ಪ್ ಆಗುತ್ತೆ ಸರ್. ಇದು ಬಂದ್ಬಿಟ್ಟು 240 ಬಾರ್ ಪ್ರೆಷರ್ ಇರುವಂತ ಮಷೀನು, ಇದೆರಡು ಬಂದ್ಬಿಟ್ಟು 250 ಬಾರ್ ಪ್ರೆಷರ್ ಇರುವಂತ ಮಷೀನು ಸರ್. ನೀವ್ ಅನ್ಕೋತಿರ್ಬೋದು ಏನ್ ಡಿಫ್ರೆನ್ಸ್ ಅಪ್ಪ ಈ ಮೂರಕ್ಕೂನು ಅಂತ. ಸರ್ ಡಿಫ್ರೆನ್ಸ್ ನಾ ಬಾಯಲ್ಲಿ ಹೇಳೋದಲ್ಲ, ಬನ್ನಿ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ಡೆಮೋ ನೋಡಿ ತಗೊಂಡೋಗಿ ಸರ್, ಆಗ ನಿಮ್ಗೆ ಡಿಫ್ರೆನ್ಸ್ ಸಹ ಗೊತ್ತಾಗುತ್ತೆ. ಪ್ರೈಸ್ ಏನು ಅಂತ ಅನ್ಕೋತಿರ್ಬೋದಲ್ವಾ, ಗೆಸ್ ಮಾಡಿ ಸರ್ ಒಂದು ಪ್ರೈಸ್ ನ. ಅದಕ್ಕಿಂತ ಐ ಮೋಟರ್ ಅಂತ ಹೇಳ್ತಾ ಇದೀರಾ, ಏನೊಂದು 7.5 8? ಅಷ್ಟೊಂದಲ್ಲ. ಯಾಕೆ ಸರ್, ಇದು ಬಂದ್ಬಿಟ್ಟು ಕೇವಲ 6,000, ಇದು 6,500, ಇದು ಬಂದ್ಬಿಟ್ಟು 6,999 ರೂಪಾಯಿ ಮಾತ್ರ. ಓಕೆ, ಏನೇನು ಆಕ್ಸೆಸರೀಸ್ ಬರುತ್ತೆ ಈ ಮೂರಕ್ಕೂ? ಸರ್ ಈ ಮಷಿನ್ ಜೊತೆಗೇನೆ ಎಲ್ಲ ಆಕ್ಸೆಸರೀಸ್ ಈಗ ಕಾಣಿಸ್ತಾ ಇರೋ ಅಷ್ಟು ಆಕ್ಸೆಸರೀಸು ಬರುತ್ತೆ. ಮತ್ತೆ ಇನ್ನೊಂದೇನು ಹೇಳಿ, ನಾನು ಫ್ರೀ ಹೇಳ್ದೆ, ಒಂದು ಸೋಪ್ ಡಿಸ್ಪೆನ್ಸರ್ ಮತ್ತೆ ಲಿಕ್ವಿಡ್ ಸಹ ಫ್ರೀ ಆಗಿ ಬರುತ್ತೆ ಸರ್. ಓಕೆ ಮೇಡಮ್, ಇವಾಗ ಅದೆಲ್ಲ ತೋರಿಸಿದ್ರಲ್ವಾ, ಇದೆರಡು ಮೆಷಿನ್ ಯಾವ್ದು ಮೇಡಮ್? ಇದರಲ್ಲೂ ಕೂಡ ಕಂಟ್ರೋಲ್ ಇರುತ್ತೆ ಸರ್. ಫಸ್ಟ್ ಅದಕ್ಕೂ ಮುಂಚೆ ಇದನ್ನ ತೋರಿಸ್ತೀನಿ ಸರ್. ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರಲ್ಲೂ ಸಹ ಪ್ರೆಷರ್ ಜಾಸ್ತಿನೂ ಮಾಡ್ಕೋಬಹುದು, ಕಮ್ಮಿನೂ ಮಾಡ್ಕೋಬಹುದು. ದನದ ಕೊಟ್ಟಿಗೆ ಇರೋರು ತೊಳ್ಕೊಬಹುದು, ಕುರಿ ಶೆಡ್ ಇರೋರು ತೊಳ್ಕೊಬಹುದು, ಸಣ್ಣ ಪುಟ್ಟ ಹೋಟೆಲ್ ಇರೋರು ಸಹ ತೊಳ್ಕೊಬಹುದು, ವೆಹಿಕಲ್ಸ್ ಸಹ ವಾಶ್ ಮಾಡ್ಕೋಬಹುದು, ಯುಟಿಲಿಟಿ ಅದು ಇದು ಅಂತ ಇರೋರು ವಾಶ್ ಮಾಡ್ಕೋಬಹುದು ಸರ್. ಏನ್ ಸ್ಪೆಷಾಲಿಟಿ ಅಂತ ಹೇಳದ ಎತ್ತಿ ಸರ್ ಮಷಿನ್ ನ.
ನಮ್ಗೇನೆ? ಹಾ ಸರ್, ಎತ್ತಿ. ಓಹ್, ಏನಿದು ಇಷ್ಟೊಂದು ವೆಯ್ಟ್ ಇದೆ? ಸರ್ ಯಾಕೆ ಇಷ್ಟು ವೇಟ್ ನೋಡಿ ಸರ್, ಎಷ್ಟು ದೊಡ್ಡ ಫ್ಯಾನ್ ಇದೆ ಅಂತ ನೀವು ನೋಡ್ತಾ ಇದೀರಲ್ಲ. ಮಷೀನ್ ಬೇಗ ಹೀಟ್ ಆಗಬಾರ್ದು ಅಂದ್ಬಿಟ್ಟು Okay. ಇಷ್ಟು ದೊಡ್ಡ ಫ್ಯಾನ್ ಇದೆ ನೋಡಿ. ಇದು ಬಾಡಿ ಸಹ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಿರ್ಬೋದು. ಪ್ರೈಸ್ ಗೆಸ್ ಮಾಡಿ ಸರ್. ನೀವೇ ಹೇಳ್ಬಿಡಿ, ಯಾಕೆ ನಮ್ಮ ಪ್ರೈಸು ನಾವು ಗೆಸ್ ಮಾಡೋ ಪ್ರೈಸ್ ಮ್ಯಾಚ್ ಆಗ್ತಲ್ಲ, ಸೊ ನೀವೇ ಹೇಳ್ಬಿಡಿ. ಕೇವಲ 7,800 ರೂಪಾಯಿ ಮಾತ್ರ ವಿತ್ ಆಲ್ ಆಕ್ಸೆಸರೀಸ್. ಓಕೆ, ವಿತ್ ಆಲ್ ಆಕ್ಸೆಸರೀಸ್. ಹೌದು ಸರ್. ಇದು ಸರ್ ಒನ್ ಆಫ್ ದ ಬೆಸ್ಟ್ ಮಷಿನ್ ಅಂತಾನೆ ನಾವು ಹೇಳ್ಬೋದು. ಇದರಲ್ಲೂ ಸಹ ಪ್ರೆಷರ್ ಕಂಟ್ರೋಲರ್ ಇದೆ ನೋಡಿ. ಕ್ಯಾಪ್ ತರ ಇದೆ ಸರ್, ಓಪನ್ ಮಾಡ್ಕೋಬಹುದು. ಇದರಲ್ಲೂ ಪ್ರೆಷರ್ ಜಾಸ್ತಿನೂ ಮಾಡ್ಕೋಬಹುದು, ಕಮ್ಮಿನೂ ಮಾಡ್ಕೋಬಹುದು. ಇದರಲ್ಲೂ ದನದ ಕೊಟ್ಟಿಗೆ, ಕುರಿ ಕೊಟ್ಟಿಗೆ ಎಲ್ಲಾನು ವಾಶ್ ಮಾಡ್ಕೋಬಹುದು. ಇದರಲ್ಲೂ ಸಹ ಫ್ಯಾನ್ ಬರುತ್ತೆ ನೋಡಿ ಸರ್, ಎತ್ತಿ. ಓಹೋ, ಇದು ಕೂಡ ಒಳ್ಳೆ ವೆಯ್ಟ್ ಇದೆ. ಇದರಲ್ಲೂ ಸಹ ಫ್ಯಾನ್ ಬರುತ್ತೆ. ಇನ್ನೊಂದು ಏನ್ ಸ್ಪೆಷಾಲಿಟಿ ಅಂತ ನೀವು ಅನ್ಕೋತಿರ್ಬೋದು. ಬನ್ನಿ ಸರ್, ಇಲ್ಲಿ ಮುಂದೆ ಬನ್ನಿ. ಎಷ್ಟು ಚೆನ್ನಾಗಿರೋ ಚೇಂಬರ್ ಇದೆ ಅಂತ ನೀವು ನೋಡ್ತಾ ಇದೀರಲ್ವಾ. ತುಂಬಾ ದೊಡ್ಡ ಚೇಂಬರು. ಅಂಡ್ ಇನ್ನೊಂದು ಏನ್ ಸ್ಪೆಷಾಲಿಟಿ, ಇಲ್ಲೇನೆ ಏರ್ ಔಟ್ ಆಗೋದಿಕ್ಕೂ ಸಹ ಮಷೀನಲ್ಲೇ ಬಂದಿದೆ. ಇದು ಬಂದ್ಬಿಟ್ಟು ಒಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಆರಾಮಾಗಿ ನೀವು 3/4 ಅವರ್ ಆರಾಮಾಗಿ ನೀವು ಯೂಸ್ ಮಾಡ್ಕೋಬಹುದು. ವಿತ್ ಹೈ ಪ್ರೆಷರ್ ಬರುತ್ತೆ. ಇದ್ರ ಜೊತೆಗೆ ಎಲ್ಲ ಆಕ್ಸೆಸರೀಸು ಸಹ ಬಂದೇ ಬರುತ್ತೆ. ಪ್ರೈಸ್ ಕೇವಲ 8,600 ರೂಪಾಯಿ ಮಾತ್ರ. ಓಕೆ, 8,600 ರುಪೀಸ್. ಹೌದು ಸರ್. ಮೇಡಮ್, ಇಲ್ಲಿ ಇರೋದೆಲ್ಲ ನಾವು ತೋರಿಸಿದೀವಿ. ಹೌದು ಸರ್. ಒಂದು ಮಿಸ್ ಔಟ್ ಆಗಿದ್ದಲ್ಲ, ಯಾವ್ದು ಸರ್? ಇದು ಯಾವ್ದಿದ್ದು? ಯಾಕೆ ಸರ್? ಇಲ್ಲೇ ಇಲ್ವಾ ನೋಡಿ ಸರ್. ಹಾ, ಮುಂದೆ ಇಟ್ಬಿಟ್ಟಿದ್ದೀರಾ. ಹ್ಞೂ ಸರ್. ಏನಿದು, ಯಾವ್ದಿದು? ಸರ್ ಸೆಮಿ ಕಮರ್ಷಿಯಲ್ ಮಾಡೆಲ್ ಅಂತಾನೆ ಹೇಳ್ಬೋದು ಸರ್ ಇದನ್ನ. ಇದ್ರಲ್ಲೂ ನೋಡಿ ಸರ್, ಪ್ರೆಷರ್ ಕಂಟ್ರೋಲರ್ ಇದೆ. ಪ್ರೆಷರ್ ಜಾಸ್ತಿನೂ ಮಾಡ್ಕೋಬಹುದು, ಕಮ್ಮಿನೂ ಮಾಡ್ಕೋಬಹುದು. ಟ್ರಾಲಿ ಮಾಡೆಲ್ ಸರ್. 3000 ವ್ಯಾಟ್ಸ್ ಹೆವಿ ಡ್ಯೂಟಿ ಮೋಟರ್ ಕೆಪಾಸಿಟಿ ಇರೋಂತ ಮಷೀನು. ಟ್ರ್ಯಾಕ್ಟರ್ ಇರೋರು ತೊಳ್ಕೋಬಹುದು, ದನದ ಕೊಟ್ಟಿಗೆ ಎಲ್ಲ, ಇವನ್ ಇನ್ಕ್ಲೂಡಿಂಗ್ ವೆಹಿಕಲ್ಸ್ ಸಹ ಆರಾಮಾಗಿ ನೀವು ವಾಶ್ ಮಾಡ್ಕೋಬಹುದು. ಆರಾಮಾಗಿ 1 ಗಂಟೆ ನೀವು ಓಡಿಸ್ಕೋಬಹುದು ಮಷಿನ್ ನ. ಸರ್ ಮಷಿನ್ ಜೊತೆಗೆ ಎಲ್ಲ ಆಕ್ಸೆಸರೀಸು ಸಹ ಬಂದೇ ಬರುತ್ತೆ. ಸರ್ ಪ್ರೈಸ್ ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ. ಇದು 8,600 ರೂಪಾಯಿ ಅಂದ್ರೆ ಒಂದು 12,000 ರೂಪಾಯಿ, 13,000 ರೂಪಾಯಿ. ಏನ್ ಸರ್, ನಾವು ಹೋಲ್ಸೇಲ್ ಮಾಡೋದು. ಹೋಲ್ಸೇಲ್ ಅಂದ್ರೆ 12,000 ರೂಪಾಯಿ ಎಲ್ಲ ಕೊಡಕ್ಕಾಗುತ್ತಾ? ಕೇವಲ 9,500 ರೂಪಾಯಿ ಮಾತ್ರ ಸರ್, ವಿತ್ ಟ್ರಾಲಿ ಮಾಡೆಲ್. ಇದೆಲ್ಲ ತೋರಿಸ್ತಾ ಇದೀರಲ್ಲ. ಹೌದು ಸರ್. ಹೆಂಗ್ ನಂಬೋದು? ವಾರಂಟಿ ಇದೆಯಾ, ಗ್ಯಾರಂಟಿ ಇದೆಯಾ, ಏನು ಹೇಳ್ತಾ ಇಲ್ವಲ್ಲ ನೀವು? ಸರ್ ನಮ್ಮ ಲಹರಿ ಇಂಡಸ್ಟ್ರಿಯಲ್ ಮಷಿನರೀಸ್ ಅಲ್ಲಿ ಯಾವಾಗ್ಲೂ ಗ್ಯಾರಂಟಿ ಇದ್ದೇ ಇರುತ್ತೆ ಸರ್. 1 year ಗ್ಯಾರಂಟಿ ಆನ್ ಮೋಟಾರ್ ವೈಂಡಿಂಗ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇರುತ್ತೆ. ಹಾಗೂ 11 ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಸರ್. 11 ವರ್ಷ? ಹೌದು ಸರ್, ವಿತ್ ಹೋಲ್ಸೇಲ್ ಪ್ರೈಸ್. ಇವಾಗ ನಾನೆಲ್ಲೋ ಬೇರೆ ಊರಲ್ಲಿ ಇರ್ತೀನಿ, ನನಗಿದ್ ಬೇಕು, ನಾನು ಬುಕ್ ಮಾಡ್ಬೇಕು, ಏನ್ ಮಾಡ್ಬೇಕು? ಸರ್ ಕೆಳಗೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿದ್ರೆ ನಮ್ಮ ಟೀಮು ನಿಮಗೆ ಯಾವ ಮಷಿನ್ ಬೆಸ್ಟ್ ಅಂತ ಸಜೆಸ್ಟ್ ಮಾಡ್ತಾರೆ. ನಮ್ಮ ಬ್ಯಾಂಕ್ ಅಕೌಂಟ್ ಅಥವಾ ಸ್ಕ್ಯಾನರ್ ಡೀಟೇಲ್ಸ್ ಕಳ್ಸಿಕೊಡ್ತೀವಿ. ಪೇಮೆಂಟ್ ಮಾಡಿದ್ರೆ ಸೇಮ್ ಡೇನೆ ಡಿಸ್ಪ್ಯಾಚ್ ಮಾಡ್ಕೊಡ್ತೀವಿ ಸರ್. ಯಾವುದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಅಂತೂ ಇರಲ್ಲ. ಪೇಮೆಂಟ್ ಮಾಡಿದ್ರೆ ಕಳ್ಸಿಕೊಡ್ತೀವಿ, ಸೇಮ್ ಡೇನೆ ಡಿಸ್ಪ್ಯಾಚು ಮಾಡ್ಕೊಡ್ತೀವಿ. ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ಬೆಂಗಳೂರಲ್ಲೇ ಇರೋರಾಗಿದ್ರೆ ದಯವಿಟ್ಟು ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಬೇಕು ಅನ್ನೋದು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಆಗಿರುತ್ತೆ. ಬಂದು ಡೆಮೋ ನೋಡಿ ತಗೊಂಡೋಗ್ಬೇಕು ಸರ್. ಯಾವುದೇ ರೀತಿ ಮೋಸ ಮಾಡೋ ಅಂಥದ್ದಿಲ್ಲ. ಡೆಮೋ ನೋಡ್ಲಿ ಸರ್, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿ, ಆಮೇಲೆನೆ ಅವ್ರ ಮಷಿನ್ ತಗೊಂಡೋಗ್ಲಿ. ಯಾವುದೇ ಮಷಿನ್ ಬೇಕಾದ್ರೂ ತಗೊಂಡೋಗ್ಲಿ, ನಾವು ಕೊಟ್ಟೇ ಕೊಡ್ತೀವಿ ವಿತ್ ಹೋಲ್ಸೇಲ್ ಪ್ರೈಸ್.